ಹುಣ್ಣಿಮೆ ಚಂದಿರನಿಗೆ ಹಿಡಿದ ಗ್ರಹಣ ವಿಮೋಚನೆಯಾಗಿದೆ. ಸುದೀರ್ಘ 3.5 ಗಂಟೆಗಳ ಕಾಲ ಬಾನಂಗಳದಲ್ಲಿ ನೆರಳಿನಾಟ ಗೋಚರಿಸಿದ್ದು, ರಕ್ತ ವರ್ಣದಲ್ಲಿ ಗೋಚರಿಸಿದ ಹಾಲ್ಬೆಳದಿಂಗಳ ಚಂದಿರ ಭಾರತ ಸೇರಿ ವಿಶ್ವದಾದ್ಯಂತ ಚಂದ್ರಗ್ರಹಣ ದರ್ಶನವಾಗಿದೆ. ಹುಣ್ಣಿಮೆ ಚಂದಿರನಿಗೆ ಹಿಡಿದ ಗ್ರಹಣ ವಿಮೋಚನೆಯಾಗಿದೆ. ಗ್ರಹಣ ಮುಕ್ತಾಯವಾಗಿದೆ. ಸುದೀರ್ಘ 3.5 ಗಂಟೆಗಳಿಗೂ ಹೆಚ್ಚು ಕಾಲ ಬಾನಂಗಳದಲ್ಲಿ ರಕ್ತ ಚಂದ್ರ ಗ್ರಹಣ ಗೋಚರಿಸಿದ್ದು, ಈ ಅದ್ಭುತ ಕ್ಷಣವನ್ನ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಭಾರತ ಸೇರಿ ವಿಶ್ವದಾದ್ಯಂತ ಚಂದ್ರಗ್ರಹಣ ದರ್ಶನವಾಗಿದ್ದು, ಹುಣ್ಣಿಮೆ ಚಂದಿರನಿಗೆ ಹಿಡಿದಂತಹ ಗ್ರಹಣ ವಿಮೋಚನೆಯಾಗಿದೆ. ಸುದೀರ್ಘ 3.5 ಗಂಟೆಗೂ ಹೆಚ್ಚು ಕಾಲ ಈ ರಕ್ತ ಚಂದ್ರ ಗ್ರಹಣ ಗೋಚರವಾಗಿದ್ದು, ಭಾರತ ಸೇರಿದಂತೆ ವಿವಿಧ ದೇಶಗಳಲ್ಲಿ ಈ ಗ್ರಹಣ ಗೋಚರವಾಗಿತ್ತು. ಈಗ ಗ್ರಹಣ ಮುಕ್ತಾಯವಾಗಿದೆ. ಚಂದಿರ ಕಂಪ್ಲೀಟ್ ಆಗಿ ಬಿಳಿ ಬಣ್ಣದಿಂದ, ಅಂದರೆ ಪ್ರತಿದಿನ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದ್ದ ಬಿಳಿ ಬಣ್ಣದಿಂದ ಅದೇ ರೀತಿ ಚಂದಿರ ಕಾಣಿಸ್ತಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ಬೋದು. ಒಟ್ಟಾರೆಯಾಗಿ ನಿನ್ನೆ ರಾತ್ರಿ 9:57ರ ಸುಮಾರಿಗೆ ಗ್ರಹಣ ಭಾಗಶಃ ಆರಂಭವಾಗಿತ್ತು. ಈಗ ಕಂಪ್ಲೀಟ್ ಆಗಿ ಗ್ರಹಣ ಮುಕ್ತಾಯವಾಗಿದ್ದು, ಚಂದಿರ ಬಿಳಿ ಬಣ್ಣದಿಂದ ಕಂಗೊಳಿಸುತ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಿರ್ಬೋದು. ಇಡೀ ವಿಶ್ವವೇ ಈ ವಿಸ್ಮಯವನ್ನು ನೋಡಿ ಕಣ್ತುಂಬಿಕೊಂಡಿದೆ. ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದು, ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಿದೆ. ಹಾಗಾಗಿ ಚಂದ್ರ ಕೆಂಪು ಬಣ್ಣಕ್ಕೆ ತಿರುಗಿದ್ದ. ಸುಮಾರು 82 ನಿಮಿಷಗಳ ಕಾಲ, ಅಂದರೆ 3 ಗಂಟೆಗೂ ಹೆಚ್ಚು ಕಾಲ ಚಂದಿರನಿಗೆ ಗ್ರಹಣ ಹಿಡಿದಿದ್ದು, ಈಗ ಗ್ರಹಣ ಮುಕ್ತಾಯವಾಗಿದೆ. ಗ್ರಹಣ ಮೋಕ್ಷ ಮುಗಿದಿದ್ದು ಸುಮಾರು 82 ನಿಮಿಷ ಈ ಬೆಳಕಿನ ಆಟ ನಡೆದಿತ್ತು. ಭಾರತದಲ್ಲಿ ಪೂರ್ಣ ಚಂದ್ರಗ್ರಹಣ ಗೋಚರವಾಗಿದೆ. 3 ಗಂಟೆಗಳಿಗೂ ಹೆಚ್ಚು ಕಾಲ ಗ್ರಹಣ, ಅಂದರೆ ರಕ್ತಚಂದ್ರ ಗ್ರಹಣ ಗೋಚರವಾಗಿತ್ತು. ಚಂದಿರನಿಗೆ ಹಿಡಿದಂತಹ ಗ್ರಹಣ ವಿಮೋಚನೆ ಆಗಿದೆ.